ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ಮೊಟ್ಟೆ ಕೋಳಿನ ತೊಗೊಂಡು ಬಂದು ಈ ಥರ ಸಾಂಬಾರು ಮಾಡಿ ನಮಗೆಲ್ಲ ಬಡಿಸ್ತಾಯಿದ್ರು. ಎಷ್ಟೊಂದು ರುಚಿಯಾಗಿರ್ತಿತ್ತು ಗೊತ್ತಾ. ಇವತ್ತು ನಮ್ಮ ತಾಯಿ ಯಾವ ಥರ ಮೆಥಡಲ್ಲಿ ಸಾರನ್ನ ಮಾಡ್ತಾಯಿದ್ರು ಅದೇ ಮೆಥಡಲ್ಲೇ ನಿಮಗೆ ಈ ಸಾಂಬಾರನ್ನ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಮಾಡಿ ನೋಡಿ, ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸೇರಿಸ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ ನೋಡಿ. ಈ ಥರ ಕೆಂಪಗಾಗೋವರೆಗೂ ಹುರಿದಿಟ್ಕೊಳ್ಳೋಣ. ಇಲ್ಲಿ ನಾನು 1.25 kgಷ್ಟು ಮೊಟ್ಟೆ ಕೋಳಿನ ಕಟ್ ಮಾಡಿಸಿ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ 6 ರಿಂದ 7 ಜನಕ್ಕೆ ಅಂತ ಸಾರನ್ನ ಮಾಡ್ತಾ ಇರೋದು, ಅದರಿಂದ 1.25 kg ತೊಗೊಂಡಿದ್ದೀನಿ. ಮೊಟ್ಟೆ ಕೋಳಿನ ತೊಗೊಳ್ಬೇಕಾದ್ರೆ ಹೊಟ್ಟೆ ಒಳಗಡೆ ಈ ಮೊಟ್ಟೆ ಸಾರ ಇರುತ್ತೆ. ಅವರು ಕಟ್ ಮಾಡೋವಾಗ ಮೊಟ್ಟೆ ಸಪ್ರೇಟು ಕೋಳಿ ಸಪ್ರೇಟ್ನ ಕಟ್ ಮಾಡಿಕೊಡ್ತಾರೆ. ಈ ಕೋಳಿನೆಲ್ಲನೂ ನಾನು ಚೆನ್ನಾಗಿ 2 ಸಲ ತೊಳ್ಕೊಂಡಿದ್ದೀನಿ. ಈಗ ಈರುಳ್ಳಿ ಕೂಡ ಕೆಂಪಗೆ ಫ್ರೈ ಆಗಿದೆ. ಇದ್ರ ಜೊತೆಗೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಚಿಕನ್ನೆಲ್ಲನೂ ಸೇರಿಸ್ಕೊಂಬಿಡೋಣ. ಈಗ ಎಣ್ಣೆಯಲ್ಲಿ ಚಿಕನ್ನ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಥರ ಕೆಳಗಡೆ ಮೇಲ್ಗಡೆ ತಿರುಗಿಸ್ಕೊತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 2 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೇ ಚಿಕನ್ಗಾಗಲಿ ಮಟನ್ಗಾಗಲಿ ಉಪ್ಪು, ಅರಿಶಿಣದ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಆ ಥರ ಮಾಡೋದ್ರಿಂದ ಚಿಕನ್ಗಾಗಲಿ ಮಟನ್ಗಾಗಲಿ ಉಪ್ಪು ಮತ್ತು ಫ್ಲೇವರ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾನು ಈ ತೋರಿಸ್ತಾ ಇರೋ ಮೆಥಡಲ್ಲಿ ನೀವು ಮಾಡಿ ನೋಡಿ, ಸಾರು ನಿಮಗೆ ಬಹಳನೇ ಇಷ್ಟ ಆಗುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋಕ್ಕೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1.5 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ಮೆಣಸು, 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ಳೋಣ. ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಳೋಣ. 4 ಲವಂಗ, 3-4 ಪೀಸ್ ಚಕ್ಕೆ ಪೀಸು ಹಾಕ್ಕೊಂಡು ಇದನ್ನಷ್ಟೇ ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿಕೊಂಡು ಇಲ್ಲಿ 2 ಮೀಡಿಯಮ್ ಸೈಜು ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಈ ಥರ ರುಚಿಯಾದ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋಸ್ನೆಲ್ಲನೂ ಶೇರ್ ಮಾಡೋದನ್ನ ಮರ್ತೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮತ್ತು ಒಂದು ಕಮೆಂಟ್ನ ದಯವಿಟ್ಟು ಕೊಡಿ. ನೋಡಿ ಈ ಥರ ಹುರ್ಕೋತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿದೆ ಈರುಳ್ಳಿ. ಈಗ 2 ಚಮಚ ಧನಿಯಾ ಪುಡಿ, 1 ಚಮಚ ಕಾಶ್ಮೀರಿ ಚಿಲ್ಲಿ ಪುಡಿ, 1 ಚಮಚ ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಈರುಳ್ಳಿ ಜೊತೆಗೆ ಇದನ್ನು ನಾವು ಮತ್ತೆ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ, ಇಲ್ಲಿದ್ರೆ ಪುಡಿಗಳೆಲ್ಲ ಕಪ್ಪಗಾಗ್ಬಿಡುತ್ತೆ. ನಮ್ಮ ತಾಯಿ ನಾಟಿ ಕೋಳಿ ಸಾರಾಗಲಿ ಈ ಥರ ಮೊಟ್ಟೆ ಕೋಳಿ ಸಾರಾಗಲಿ ಇದೇ ಮೆಥಡಲ್ಲೇ ಎಲ್ಲ ಪದಾರ್ಥಗಳನ್ನ ಹುರ್ಕೊಂಡು ಮಾಡ್ತಾಯಿದ್ರು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತಿತ್ತು. ಈಗ ನಾನು ಅದೇ ಮೆಥಡಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ 1/4 ಭಾಗದಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ಈರುಳ್ಳಿ ಜೊತೆಗೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಹುರ್ಕೊಳ್ಳೋಣ. ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾವು ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕಿರೋದ್ರಿಂದ ಕಲರೆಲ್ಲ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಈಗ ಹುರಿದಿದ್ದಾಗಿದೆ, ಇದನ್ನು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಇಲ್ಲಿ ಬೇಯಕ್ಕಿಟ್ಟಿದ್ವಲ್ಲ, 5 ನಿಮಿಷ ಆಯಿತು. ತಟ್ಟೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ನಾನು ನೀರು ಆ್ಯಡ್ ಮಾಡೇ ಇರಲಿಲ್ಲ, ಬರೀ ಚಿಕನ್ನ ಫ್ರೈ ಮಾಡಿ ನಾವು ಬೇಯಕ್ಕಿಟ್ಟಿದ್ದು. ಚಿಕನಲ್ಲಿ ನೀರಿರುತ್ತೆ, ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇದು ಕುದಿಯೋಕ್ಕೆ ಶುರು ಆಗ್ತಾಯಿದೆ. ಈಗ ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 7 ರಿಂದ 8 ವಿಷಲು ಈ ಚಿಕನ್ನ ಕೂಗಿಸ್ಬೇಕು. ಯಾಕಂದರೆ ಇದು ತುಂಬ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ 7 ರಿಂದ 8 ವಿಷಲು ಕೂಗಿಸ್ಕೊಳ್ಳೋಣ. ಈಗ ನಾವು ಹುರಿದಿಟ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಲ್ಲಿ ನಾವು ಹುರಿದಿಟ್ಕೊಂಡಿರೋ ಮಸಾಲೆನೆಲ್ಲನೂ ಹಾಕ್ಕೊಂಬಿಡೋಣ. ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ರುಬ್ಕೋಬೇಕು. ತುಂಬ ನುಣ್ಣಗಲ್ಲ, ಸ್ವಲ್ಪ ಈ ಥರ ತರಿತರಿಯಾಗಿರೋಂಗೆ ರುಬ್ಕೊಳ್ಳೋಣ. 2 ಟೊಮೊಟೊನ ನಾನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 5-6 ಕಡ್ಡಿ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಸೇರಿಸ್ಕೊತಾ ಇದ್ದೀನಿ. 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಈಗ ನಾವು ನುಣ್ಣಗೆ ಮಸಾಲೆನ ರುಬ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ನುಣ್ಣಗೆ ಮಸಾಲೆನ ರುಬ್ಕೊಂಡ್ರೆ
ಸಾಕು. ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಆಲ್ರೆಡಿ 8 ವಿಷಲ್ ಆಗಿದೆ, ಕುಕ್ಕರು ತಣ್ಣಗಾಗಿದೆ. ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಚಿಕನ್ ಎಲ್ಲನೂ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಕೆಳಗಡೆ ಎಲ್ಲನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಆಗಿದೆ, ಅಂದರೆ ಚಿಕನ್ ಬೆಂದಿದೆ ಅಂತ ಹೇಳ್ಬಿಟ್ಟು ಅರ್ಥ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲನೂ ಈ ಚಿಕನ್ಗೆ ಸೇರಿಸ್ಕೊಂಬಿಡೋಣ. ಇಲ್ಲಿ ನಾನು 6ರಿಂದ 7 ಜನಕ್ಕೆ ಅಡುಗೆ ಮಾಡ್ತಾ ಇರೋದ್ರಿಂದ 1.25 kg ಕೋಳಿನ ನಾನು ತೊಗೊಂಡಿರೋದು. ನೀವು ಕಡಿಮೆ ಜನ ಇದ್ದೀರಾ ಅಂತಂದರೆ 1 kg ಅಷ್ಟೇ ಮೊಟ್ಟೆ ಕೋಳಿ ಸಿಗುತ್ತೆ, ತೊಗೊಂಡು ನೀವು ಮಾಡ್ಕೋಬೋದು. ಈಗ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು 3 ಗ್ಲಾಸಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ. ಈ ಮೊಟ್ಟೆ ಕೋಳಿ ಸಾರಾಗಲಿ ನಾಟಿ ಕೋಳಿ ಸಾರಾಗಲಿ ತೆಳ್ಳಿಗೆ ಇರಬೇಕು, ತುಂಬ ಗಟ್ಟಿಗಿರಬಾರ್ದು. ಇಲ್ಲಿ ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಅರ್ಧ ಚಮಚದಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಮೊಟ್ಟೆ ಸಾರ ಇತ್ತಲ್ಲ, ಅದನ್ನು ನಾವು ಸಾರಲ್ಲಿ ಹಾಕ್ಕೊಂಬಿಟ್ಟು ತಿರುಗಿಸ್ಬಾರ್ದು, ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ಯಾಕಂದರೆ ಮೊಟ್ಟೆ ಸಾರ ಬಹಳ ಬೇಗ ಬೆಂದೋಗುತ್ತೆ. 10 ನಿಮಿಷ ಆಗಿದೆ, ತಟ್ಟೆ ತೆಗಿತಿದ್ದೀನಿ. ಒಳ್ಳೆ ಘಮ ಬರ್ತಾಯಿದೆ ಸಾರ್ದು. ನೋಡಿ, ಮೊಟ್ಟೆಗಳು ಕೂಡ ಸರ ಇದೆಯಲ್ಲ ಬೆಂದಿದೆ. ಈಗ ಮೆತ್ತಿಗೆ ಸೈಡಲ್ಲೆಲ್ಲ ತಿರುಗಿಸ್ಕೋಬೇಕು, ಇಲ್ಲದೇ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನಾವು ಹಾಕಿದ ಮೊಟ್ಟೆ ಸಾರನ್ನು 10 ನಿಮಿಷ ಸಾಕು, ಇದೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಈಗ ಸಾರು ರೆಡಿ ಆಯಿತು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಥರ ಉದುರಿಸ್ಕೊಂಬಿಟ್ರೆ ಆಯಿತು. ಬಿಸಿ ಬಿಸಿಯಾದ ಮೊಟ್ಟೆ ಕೋಳಿ ಸಾರು ರೆಡಿ ಇದೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಇದು ಬಿಸಿ ಬಿಸಿ ಮುದ್ದೆಗೆ, ಬಿಸಿ ಅನ್ನಕ್ಕೆ, ಇಡ್ಲಿಗೆ, ದೋಸೆಗೆ ಒಳ್ಳೆ ಕಾಂಬಿನೇಷನು. ನೀವು ನಾನು ತೋರಿಸಿರೋ ಮೆಥಡ್ನ ನೀವೇನಾದ್ರು ಮಾಡಿದ್ರಂತೂ ನೀವು ಮಾಡ್ತಾ ಇರೋ ಮೆಥಡ್ನ ಖಂಡಿತ ಮರ್ತು ಬಿಡ್ತೀರಾ, ಅಷ್ಟೊಂದು ಟೇಸ್ಟಿಯಾಗುತ್ತೆ ಸಾರು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ವೀಡಿಯೋಸ್ನೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.